ಅದು ಒಂದು ರಥ ಮೇಲಿಂದು ಸರಿಯಾಗಿ ಏನೋ ಫಿಕ್ಸ್ ಮಾಡಿಲ್ಲ, ಬಿದ್ದೋಗಿದೆ. ಆ ಬಿದ್ದೋಗಿರೋದಕ್ಕೆ ದೇವತೆ ಸಿಟ್ಟು ಮಾಡಿದಾಳೆ ಅನ್ನೋ ಮಾತು ಹೇಳ್ತಾರೆ. ದೇವತೆ ಸಿಟ್ಟು ಮಾಡಿದರೆ ಅದು ಬೀಳಿಸ್ಬೇಕಾ? ಎತ್ತಿಡಿತದ ದೇವರು? ಸಂವಿಧಾನ ನಮ್ಗೆ ಅರ್ಥ ಆಗಿಲ್ಲ. ಸಂವಿಧಾನದ ಸಂರಕ್ಷಣೆ ಅಂತ ಹೇಳಿದ್ರೆ ಸಂವಿಧಾನ ಜನತೆಗೆ ಕೊಟ್ಟ ಹಕ್ಕುಗಳ ರಕ್ಷಣೆ ಅಂತಲೇ ಅರ್ಥ. ಆದರೆ ಇವತ್ತು ಇವ್ರು ಪವರ್ ಬಂದವರು ಕೂಡ ಜನಹಿತವನ್ನು ಕಾಪಾಡ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ನಡೆಯುತ್ತಿರುವಂಥ ಹೋರಾಟ ಅದು ಕೇಂದ್ರ ಸರ್ಕಾರದ ವಿರುದ್ಧನೂ ಇರುತ್ತದೆ, ರಾಜ್ಯ ಸರ್ಕಾರದ ವಿರುದ್ಧವಾಗಿಯೂ ಇರುತ್ತೆ. ಅದಕ್ಕೆ ಯಾವುದೇ ಮುಲಾಜಿ ಡಿವೈಡೆಡ್ ಮೆಜಾರಿಟಿನ ಯುನೈಟೆಡ್ ಮೆಜಾರಿಟಿಯಾಗಿ ಪರಿವರ್ತನೆ ಕನ್ವರ್ಟ್ ಮಾಡಿಕೊಟ್ಟಿದ್ದೀವಿ. ಈಗ ನೋಡಿ, ದಾವಣಗೆರೆಯಲ್ಲಿ ಇದು ಸಂವಿಧಾನ ಸಂರಕ್ಷಣಾ ಸಮಾವೇಶ, ಇದು ಬಹಳ ವಿಶೇಷವಾದಂಥದ್ದು ಮತ್ತು ಬಹಳ ಬೃಹತ್ತಾದಂಥ ಒಂದು ಸಂಖ್ಯೆಯಲ್ಲಿ ಸೇರುವಂಥದ್ದು. ಇದಕ್ಕೆ ಏನು ನಮ್ಮ ಗುರಿ ಏನಪ್ಪ ಅಂದರೆ, ಮಾಮೂಲಿ ಏನೋ ಒಂದು ಮಾತು ಹೇಳಿ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು 4 ವಿಷಯದ ಬಗ್ಗೆ ಮಾತಾಡಿ ಹೋಗ್ಬಿಡ್ತಾರಲ್ಲ, ಆ ಥರದ್ದಲ್ಲ. ಇದು ಬಹಳ ಹೊರ ರಾಜ್ಯದಿಂದ, ಹೊರ ದೇಶದಿಂದ ಕರೆಸೋವಂಥ ಒಂದು ಬೇರೆ ಬೇರೆ ರಾಜ್ಯಗಳಿಂದ ಕರೆಸಿ ಆ ಗಣ್ಯರ ಕಡೆಯಿಂದ ಹೇಳಿಸುವಂಥದ್ದು ಮತ್ತು ಜನಗಳಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದೀವಿ. ಸಂವಿಧಾನ ನಮ್ಗೆ ಅರ್ಥ ಆಗಿಲ್ಲ, ಭಾಳ ಜನಕ್ಕೆ ಅರ್ಥ ಆಗಿಲ್ಲ. ಅರ್ಥ ಆದರೂ ಅದನ್ನು ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ ಮತ್ತು ಗ್ರಾಮ ಮಟ್ಟದಲ್ಲಿ ಇದ್ರ ಬಗ್ಗೆ ಅರಿವಿಲ್ಲ, ಆದ್ದರಿಂದಲೇ ಅವ್ರು ಮೋಸ ಹೋಗ್ತಾ ಇದ್ದಾರೆ. ಈ ಎಲ್ಲವೂ ಸರಿಯಾಗಬೇಕಾದ್ರೆ ಸರ್ಕಾರ ಆ ಕೆಲಸ ಮಾಡಬೇಕು. ಆದರೆ ಕೇಂದ್ರ ರಾಜ್ಯ ಸರ್ಕಾರಗಳು ತಮ್ಮ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅದು ಸಾಲದು ಅಂತ ನಾವು ಇವತ್ತು ಅವು ಸರಿಯಾಗಿ ಕೆಲಸ ಮಾಡಲಾರ್ದಕ್ಕೇ ಇವತ್ತು ರೈತನ ಸಾವಾಗ್ತಾ ಇದೆ. ಇವತ್ತು ಎಲ್ಲಂದ್ರಲ್ಲಿ ಅತ್ಯಾಚಾರಗಳು, ಜಾತೀಯತೆ, ಭಾಳ ಭಯಂಕರವಾಗಿ ಜಾತೀಯತೆ, ಮೂಢನಂಬಿಕೆ ಅಂತೂ ಅದು ಯಾವುದೋ ಒಂದು ರಥ ದಕ್ಷಿಣ ಕನ್ನಡದಲ್ಲಿ ಅದು ಒಂದು ರಥ ಮೇಲಿಂದು ಸರಿಯಾಗಿ ಏನೋ ಫಿಕ್ಸ್ ಮಾಡಿಲ್ಲ, ಬಿದ್ದೋಗಿದೆ. ಆ ಬಿದ್ದೋಗಿರೋದಕ್ಕೆ ದೇವತೆ ಸಿಟ್ಟು ಮಾಡಿದಾಳೆ ಅನ್ನೋ ಮಾತು ಹೇಳ್ತಾರೆ. ದೇವತೆ ಸಿಟ್ಟು ಮಾಡಿದರೆ ಅದು ಬೀಳಿಸ್ಬೇಕಾ? ಎತ್ತಿಡಿತದ ದೇವರು? ಅಲ್ಲಿ ನಿಜವಾಗಿ ಇದ್ದರೆ ಬೀಳೋ ಅಂಥದ್ದನ್ನು ಕೂಡ ಮತ್ತು ಅವ್ರಿಗೆ ಹೇಳ್ತದೆ ಸರಿಯಾಗಿ ಗಟ್ಟಿಗೆ ಹಾಕ್ರೋ ಅಂತ ಹೇಳುತ್ತೆ. ಇದು ಇಂಥವೆಲ್ಲ ಸಿಲ್ಲಿ ವಿಷಯಗಳನ್ನು ಜನ ಭಾಳ ದೊಡ್ಡದಾಗಿ ಮಾಡಿಕೊಂಡು ಅದರಲ್ಲಿ ಮುಳುಗೋಗಿದ್ದಾರೆ. ನಿಜವಾದ ಒಂದು ಸತ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಈ ದೇಶದಿಂದ ಮೂಢನಂಬಿಕೆ ಹೋಗಬೇಕು, ಈ ದೇಶದಿಂದ ಭ್ರಷ್ಟಾಚಾರ ಹೋಗಬೇಕು, ಜಾತೀಯತೆ ಹೋಗಬೇಕು, ಕೋಮುವಾದ ಹೋಗಬೇಕು, ನಾವೆಲ್ಲರೂ ಮನುಷ್ಯ ಕುಲ ಅನ್ನುವಂಥದ್ದು ಇರಬೇಕು. ಅದು ಸಂವಿಧಾನದಲ್ಲಿ ಎಲ್ಲ ಸಿಗುತ್ತೆ. ಆದ್ದರಿಂದ ಇವತ್ತು ಸಂವಿಧಾನ ಸಂರಕ್ಷಣಾ ದಿನವನ್ನು ಭಾಳ ಲಕ್ಷಾಂತರ ಜನಗಳ ಸಮ್ಮುಖದಲ್ಲಿ ಮಾಡ್ತಾ ಇರೋದು. ಅದು ಯಶಸ್ವಿ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ. 100ಕ್ಕೆ 100 ಕೂಡ ಒಂದು 50% ಆದರೂ ನಮ್ಮನ್ನು ಜನ ಒಪ್ತಾರೆ ನಮ್ಮ ಮಾತಿಗೆ ಅನ್ನೋ ಒಂದು ಭರವಸೆ ನಮಗಿದೆ. ಇದಕ್ಕೆ 10,000 ಜನ ಕಾರ್ಯಕರ್ತರು, ಅಂದರೆ ದೇಶಪ್ರೇಮಿ ಕಾರ್ಯಕರ್ತರು ರಾಜ್ಯದ 31 ಜಿಲ್ಲೆಗಳಿಂದನೂ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 2 ವಿಚಾರಗಳನ್ನು ಸ್ವಲ್ಪ ಸ್ಪಷ್ಟಪಡಿಸ್ಲಿಕ್ಕೆ ನಾನು ಬಯಸ್ತೀನಿ. ಒಂದು, ಸಂವಿಧಾನ ಸಂರಕ್ಷಣೆ ಅಂತ ಹೇಳಿದ್ರೆ ನಾವು ಏನು ಅಂದ್ಕೊಂಡಿದ್ದೀವಿ ಅನ್ನೋದು ಒಂದು ವಿಚಾರ. ಎರಡನೆಯದು, ಈ ಸಂವಿಧಾನ ಸಂರಕ್ಷಣಾ ಪಡೆ ಏನು ಕೆಲಸ ಮಾಡುತ್ತೆ, ಯಾರ ವಿರುದ್ಧವಾಗಿ ಹೋರಾಟ ಮಾಡುತ್ತೆ ಅನ್ನುವಂಥ ವಿಚಾರ. ಯಾಕಂದರೆ ಈ 2 ವಿಚಾರದಲ್ಲಿ ಗೊಂದಲ ಇದ್ದಾವೆ. ಒಂದು, ಸಂವಿಧಾನದ ಸಂರಕ್ಷಣೆ ಅಂತ ಹೇಳಿದ ತಕ್ಷಣ ಅದೇನು ಸಂವಿಧಾನ ಅಂತೂ ಅಂಬೇಡ್ಕರ್ ಅವರು ಒಂದು ಅಮೂಲ್ಯವಾದಂಥ ಕೃತಿ ಬರೆದಿದ್ರು. ಆ ಕೃತಿಯಲ್ಲಿ, ಆ ಪುಸ್ತಕದಲ್ಲಿ ಕರೆಕ್ಷನ್ ಮಾಡಿ ಅದನ್ನು ಚೇಂಜ್ ಮಾಡಿಬಿಟ್ಟು ಅದರ ಕವರೆಲ್ಲ ತೆಗೆದುಬಿಟ್ಟು ಬೇರೆದೇನೋ ತರ್ತಿದ್ದಾರೆ. ಹಾಗಾಗಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅದು ಭಾಳ ಅಮೂರ್ತಗೊಳಿಸಲಾಗಿದೆ. ಇದು ಭಾಳ ತಪ್ಪು. ಸಂವಿಧಾನದ ಸಂರಕ್ಷಣೆ ಅಂತ ಹೇಳಿದರೆ ಸಂವಿಧಾನ ಜನತೆಗೆ ಕೊಟ್ಟ ಹಕ್ಕುಗಳ ರಕ್ಷಣೆ ಅಂತಲೇ ಅರ್ಥ. ಅದಕ್ಕೆ ಬಿಟ್ಟು ಮತ್ತೆ ಬೇರೇನೂ ಇಲ್ಲ. ಸಂವಿಧಾನ ಜನರನ್ನು ಸಂರಕ್ಷಣೆ ಮಾಡಲಿಕ್ಕೆ, ಜನರ ಬದುಕನ್ನು ಉನ್ನತೀಕರಿಸಲಿಕ್ಕೆ, ಸಮಾಜದಲ್ಲಿರುವಂತಹ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಸಮಾನತೆಗಳನ್ನು ಅಂತ್ಯಗೊಳಿಸಲಿಕ್ಕೆ ಆಳುವವರು ಏನು ಮಾಡಬೇಕು ಅನ್ನುವಂಥ ಡೈರೆಕ್ಷನ್ ಕೊಟ್ಟದ್ದು ಸಂವಿಧಾನ. ಆದರೆ ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಲಾಗ್ತಿದೆ ಮತ್ತು ಆ ಸಂವಿಧಾನವನ್ನೇ ಒಂದು ನಾಶ ಮಾಡಲಿಕ್ಕೆ ಹೊರಡಲಾಗಿದೆ. ಸೊ ಹಾಗಾಗಿ ಸಂವಿಧಾನ ಸಂರಕ್ಷಕರಾಗುವುದು ಅಂತ ಹೇಳಿದ್ರೆ, ನಾನು ಸಂವಿಧಾನ ರೈತರಿಗೆ, ಸಂವಿಧಾನ ಕಾರ್ಮಿಕರಿಗೆ, ಸಂವಿಧಾನ ಮಹಿಳೆಯರಿಗೆ, ಸಂವಿಧಾನ ವಿದ್ಯಾರ್ಥಿಗಳಿಗೆ, ಸಂವಿಧಾನ ಅಲ್ಪಸಂಖ್ಯಾತರಿಗೆ, ಸಂವಿಧಾನ ದಲಿತರಿಗೆ ಕೊಟ್ಟಿರುವ ಹಕ್ಕುಗಳ ರಕ್ಷಣೆಗೋಸ್ಕರ ಹೋರಾಡ್ತೀನಿ ಅಂತೇಳಿ ಪ್ರತಿಜ್ಞೆ ತೊಡೋಂಥದ್ದು. ಅದನ್ನು ಇವತ್ತು ನಾವು ಯಾವುದೇ ಪಕ್ಷಗಳು ಬಂದು ನಮ್ಮ ಹಿತವನ್ನು ಕಾಪಾಡ್ತಾರೆ ಅಂತ ನಾವು ನಂಬೋಕ್ಕಾಗಲ್ಲ. ನಮ್ಮ ಹಿತವನ್ನು, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಸಂವಿಧಾನದ ರಕ್ಷಣೆ ಮಾಡ್ಕೊಳ್ಳೋದು ಅಂದರೆ ನಮ್ಮ ಹಿತವನ್ನು ರಕ್ಷಣೆ ಮಾಡ್ಕೊಳ್ಳೋವಂಥದ್ದು. ಅದಕ್ಕೋಸ್ಕರ ನಾವೇ ಸಜ್ಜಾಗಬೇಕು. ಅದಕ್ಕೆ ನಾವು ಒಂದು ಪಡೆಯಾಗಿ, ಒಂದು ಶಾಂತಿ ಪಡೆಯಾಗಿ, ಒಂದು ಕಾರ್ಯಪಡೆಯಾಗಿ ನಾವು ಸಂಘಟಿತರಾಗಬೇಕು. ನಿಜ ಹೇಳಬೇಕಂದ್ರೆ ನಾವು ಬಹಳ ದೊಡ್ಡ ಶಕ್ತಿ. ನೀವು ಪತ್ರಕರ್ತರು ತೊಗೊಳ್ರಿ, ಕಲಾವಿದರು ತೊಗೊಳ್ರಿ, ನೀವು ಯಾವುದೇ ಒಂದು ಸಿನಿಮಾ ನಿರ್ದೇಶಕರು ತೊಗೊಳ್ಳಿ, ಎಲ್ಲೇ ತೊಗೊಳ್ಳಿ, ಅದಕ್ಕೆ ಒಂದು ಜಾತ್ಯತೀತವಾದಂಥ ಜನಪರವಾಗಿರುವಂಥ ಮನಸ್ಸುಗಳೇ ದೊಡ್ಡ ಸಂಖ್ಯೆಯಲ್ಲಿರೋದು. ಎಲ್ಲ ವಿಚಾರದಲ್ಲೂ ಅವರು ಮೈನಾರಿಟಿ, ನಾವು ಮೆಜಾರಿಟಿ. ಆದರೆ ನಾವು ಮತ್ತೆ ಹೇಳ್ತಿದ್ದೀವಿ, ದೇ ಆರ್ ಆರ್ಗನೈಸ್ಡ್ ಮೈನಾರಿಟಿ, ನಾವು ಡಿವೈಡೆಡ್ ಮೆಜಾರಿಟಿ. ಇಲ್ಲಿ ಮಾಡೋಕ್ಕೆ ಹೊರಟಿರುವಂಥದ್ದು ದಾವಣಗೆರೆಯಲ್ಲಿ ಬೇರೇನೂ ಇಲ್ಲ. ಡಿವೈಡೆಡ್ ಮೆಜಾರಿಟಿನ ಯುನೈಟೆಡ್ ಮೆಜಾರಿಟಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ.
ಹಾಗಾಗಿ ಎಲ್ಲ ಸಮುದಾಯನ ಎಲ್ಲ ಸಂಘಟನೆಗಳ ಕಾರ್ಯಕರ್ತರನ್ನು ಸೇರಿಸಿ ಒಂದು ಹೊಸ ಶಕ್ತಿಯನ್ನು ನಿರ್ಮಾಣ ಮಾಡೋಕ್ಕೆ ಕೊಟ್ಟಿದ್ದೀವಿ. ಹೊಸ ನಾಗರಿಕ ಪ್ರಬುದ್ಧ ರಾಜಕೀಯ ಶಕ್ತಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ನಂಬರ್ 1. ಇದು ಯಾರ ವಿರುದ್ಧವಾಗಿ ಹೋರಾಟ ಮಾಡುತ್ತೆ ಅಂತ ಬಂದಾಗ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಇವರು ಕಾಂಗ್ರೆಸ್ನವರು, ಕಾಂಗ್ರೆಸ್ ಬಿ ಟೀಮು, ಕಾಂಗ್ರೆಸ್ ಬೆಂಬಲವಾಗ್ತದೆ. ಎದ್ದೇಳು ಕರ್ನಾಟಕ ಎಂದು ಯಾವ ಪಕ್ಷದಿಂದಲೂ ನಯಾ ಪೈಸೆ ಮುಟ್ಟಿಲ್ಲ, ಯಾವ ಪಕ್ಷಕ್ಕೂ ಅದು ಗಾಳಿ ಹಾಕಂಥದ್ದಲ್ಲೇ ಅಲ್ಲ. ಖಂಡಿತ BJP ಪಕ್ಷವನ್ನು ಎಲೆಕ್ಷನ್ನಲ್ಲಿ ಸೋಲಿಸಬೇಕು, ಅದಕ್ಕೆ ಡೌಟ್ ಏನಿಲ್ಲ. ಅದೊಂದು ಬಾರಿ ಸರ್ವಾಧಿಕಾರಿ, ಸಂವಿಧಾನ ವಿರೋಧಿ, ದ್ವೇಷ ರಾಜಕಾರಣ ಮಾಡುವ, ರಕ್ತ ರಾಜಕಾರಣ ಮಾಡುವಂತಹ ಒಂದು ಗ್ಯಾಂಗ್ನ ಮಾಫಿಯಾ ಭಾಗವಾಗಿರಬೇಕು. ಅದನ್ನು ಸೆಂಟ್ರಲ್ ಎಲೆಕ್ಷನ್ನಲ್ಲೂ ಸ್ಟೇಟ್ ಎಲೆಕ್ಷನ್ ಸೋಲಿಸಬೇಕು ಅಂತ ಕೆಲಸ ಮಾಡಿದ್ವಿ. ಅದರ ಅರ್ಥ ಇನ್ನೊಂದು ಪಕ್ಷಕ್ಕಲ್ಲ, ಅದು ದೇಶದ ಹಿತಕ್ಕೋಸ್ಕರವನ್ನು ಸೋಲಿಸಬೇಕಾಗಿತ್ತು. ಆದರೆ ಇವತ್ತು ಇವ್ರು ಪವರ್ ಬಂದವರು ಕೂಡ ಜನಹಿತವನ್ನು ಕಾಪಾಡ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ನಡೆಯುತ್ತಿರುವಂಥ ಹೋರಾಟ ಅದು ಕೇಂದ್ರ ಸರ್ಕಾರದ ವಿರುದ್ಧವೂ ಇರುತ್ತದೆ, ರಾಜ್ಯ ಸರ್ಕಾರದ ವಿರುದ್ಧವಾಗಿಯೂ ಇರುತ್ತೆ. ಅದಕ್ಕೆ ಯಾವುದೇ ಮುಲಾಜಿಲ್ಲ. ಆ ಹೋರಾಟದ ನೆಕ್ಸ್ಟ್ ಯೋಜನೆ ಏನು ಅನ್ನೋದನ್ನು ಕೂಡ ನಾಳೆ ಅನೌನ್ಸ್ ಮಾಡ್ತೀವಿ ದಾವಣಗೆರೆ ಸಮಾಜದಲ್ಲಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.